ಸ್ನೇಹಿತರೆ ನಮಸ್ತೆ. ನೋಡಿ, ಈಗ ಒಂದು ವಿಡಿಯೋ ಹಾಕ್ತೀನಿ. ಕಸ್ಟಮರ್ಗೆ ಏನು ಹೇಳ್ದಂತೆ ನಾನು ಮೆಜೆಸ್ಟಿಕ್ಕಿಂದ RR ನಗರದ ಹತ್ರ ಗ್ಲೋಬಲ್ ವಿಲೇಜ್ ಅಂತ ಇದೆ, ಅಲ್ಲಿಗೆ ಕರ್ಕೊಂಬಂದೆ. ಕರ್ಕೊಬಂದ್ಮೇಲೆ ಕಸ್ಟಮರು ಅವರು ಏನು ತೋರಿಸಿತ್ತು ಅಷ್ಟು ಮಾತ್ರ ಮೊದಲು ಪೇ ಮಾಡಿದ್ರು. ಅದಾದಮೇಲೆ ಅವ್ರಿಗೆ ನಾನೇನು ಮಾತಾಡಬೇಕೋ ಅದನ್ನು ಮಾತಾಡಿ ಮತ್ತೆ ಉಳಿದಿದ್ದ ದುಡ್ಡನ್ನು ಹಾಕಿಸ್ಕೊಂಡಿದ್ದೀನಿ. ಕೆಲವ್ರು ಕೊಡ್ತಾರೆ, ಕೆಲವ್ರು ಕೊಡಲ್ಲ. ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಕೈಲಿರಬೇಕು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಏನು ಕ್ಯಾಬ್ ಡ್ರೈವರ್ ಸ್ನೇಹಿತರುಗಳು ಏನಿದ್ದಾರೆ ಅಂಥವ್ರಿಗೆ ಶೇರ್ ಮಾಡಿ. ಗಲಾಟೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೇಳೋ ವಿಚಾರದಲ್ಲಿ ಯಾವ ರೀತಿ ಹೇಳಬೇಕು ಆ ಥರ ಹೇಳಿ, ಖಂಡಿತ ಕೊಡ್ತಾರೆ. ಇನ್ನು ಕೆಲವರು ಕಸ್ಟಮರ್ಗಳು ಕೊಡೋದಿಲ್ಲ ಅಂದಾಗ ನಿಮಗೆ ತಾಕತ್ತಿದ್ರೆ, ನಿಮಗೆ ಪವರ್ ಇದ್ದರೆ ನೀವೇನು ಮಾಡಿ ಅಂದರೆ, ಪೊಲೀಸ್ನವ್ರನ್ನ ಅದೇ ಜಾಗಕ್ಕೆ ಕರೆಸ್ಕೊಂಡು ನಾನು ಮಾಡಿರುವಂಥ ವಿಡಿಯೋ ಆಫೀಸಲ್ಲಿ ಹೋಗಿ ನಾನು ಏನು ಮಾತಾಡಿದ್ದೀನಿ ಆ ವಿಡಿಯೋನ ಸೀದಾ ತೊಗೊಂಡೋಗ್ಬಿಟ್ಟು ಅವ್ರಿಗೆ ಪೊಲೀಸ್ನವ್ರಿಗೆ ತೋರಿಸಿ, ನೋಡಿ ಸ್ವಾಮಿ, ನಾವು ಆಲ್ರೆಡಿ ನಮ್ಮ ಕಡೆಯಿಂದ ನಮ್ಮ ಸ್ನೇಹಿತರುಗಳು ಆಫೀಸಲ್ಲಿ ತಿಳಿಸ್ಬಿಟ್ಟೆ ನಾವು ಈ ಬಿಲ್ಲನ್ನು ನಾವು ತೋರಿಸ್ಬಿಟ್ಟು ತಗೊತಾ ಇರೋದು. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ ಅಂತೇಳಿ ಆ ವಿಡಿಯೋನ ತೋರಿಸಿ. ಅಂದರೆ ನಿಮಗೆ ಆ ಪವರು, ನಾನು ಮಾತಾಡಿ, ನಾನು ನಿಂತ್ಕೊಂಡು ವಾದ ಮಾಡಿ ನಾನು ದುಡ್ಡನ್ನು ನಾನು ಕಲೆಕ್ಟ್ ಮಾಡ್ತೀನಿ, ನನ್ನ ಅಧಿಕಾರ ನಾನು ಬಳಸ್ತೀನಿ ಅನ್ನಂಗಿದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಈ ವಿಡಿಯೋ ಪೂರ್ತಿ ನೋಡಿ, ನಿಮ್ಮ ಸ್ನೇಹಿತರುಗಳಿಗೆ ನಿಮಗಿಷ್ಟ ಆದರೆ ಶೇರ್ ಮಾಡಿ. ಫೋನ್ ಪೇ ಅಲ್ಲ, ಕ್ಯಾಶ್ ಅಲ್ಲ? ಫೋನ್ ಪೇ. You have received 300 rupees on BIM app. 57 ಬಂದಿದೆ, ನೀವು 300 ಮಾಡಿದ್ರೆ ಅದಿರಲಿ ಸರ್. ಇದು ಸರ್ಕಾರದ ರೇಟು, ಗೌರ್ಮೆಂಟ್ ರೇಟ್. ರ್ಯಾಪಿಡೋಗಿ ಆಲ್ರೆಡಿ ಆಫೀಸಲ್ಲಿ ಹೇಳಿದ್ದೀವಿ ನಾವು. ಅವ್ರು ರೆಡಿ ಮಾಡೋವರೆಗೂ ನಾವು ಈ ಬಿಲ್ ತೋರಿಸ್ಬಿಟ್ಟೆ ತಗೊಂತೀವಿ ಅಂತಾನೆ ಹೇಳಿರೋದು. ಅವ್ರ ಕನ್ನಡ ಗೊತ್ತಿದ್ಯಾ? ತೆಲುಗು. ಅವ್ರಿಗೆ You have received 57 rupees on BIM app.